ಬೆಂಗಳೂರಿನಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಅತ್ಯಂತ ದೊಡ್ಡ ಕ್ಷೇತ್ರ ಸನ್ಮಾನ್ಯ ಅಧ್ಯಕ್ಷರೇ. ಇದರಲ್ಲಿ ನನ್ನ ಕ್ಷೇತ್ರದಲ್ಲಿ ಸುಮಾರು 7-8 ಕೆರೆಗಳು ದೊಡ್ಡ ದೊಡ್ಡ ಕೆರೆಗಳಿದೆ ಸನ್ಮಾನ್ಯ ಅಧ್ಯಕ್ಷರೇ. ಅದರಲ್ಲಿ ಏರೋಹಳ್ಳಿ ಕೆರೆ ಬಹಳ ಕಲುಷಿತ ಆಗಿದೆ. ಹೋದ ಅಸೆಂಬ್ಲಿಯಲ್ಲಿ ಕ್ವಶನ್ ಕೇಳಿದ್ದೆ ಸನ್ಮಾನ್ಯ ಅಧ್ಯಕ್ಷರೇ. ಉಪಮುಖ್ಯಮಂತ್ರಿಗಳು ಅದನ್ನು ಸರಿಪಡಿಸ್ತೀನಿ ಅಂತಕ್ಕಂಥದ್ದು ಹೇಳಿದ್ರು. ಸಾವಿರಾರು ಜನ ಅದರಲ್ಲಿ ವಾಕ್ ಮಾಡ್ತಕ್ಕಂಥವ್ರಿಗೆ ಈಗಲೂ ವಾಕ್ ಮಾಡಕ್ಕಂತ ಆಗ್ತಾ ಇಲ್ಲ. ಎಲ್ಲ ಕಲುಷಿತ ನೀರು ಆ ಕೆರೆಗೆ ಬರ್ತಾ ಇದೆ. ಅದಕ್ಕೆ ಸರಿಪಡಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ಉಪಮುಖ್ಯಮಂತ್ರಿಗಳಿಗೆ ನಾನು ಕೈ ಮುಗಿದು ಮನವಿ ಮಾಡ್ತಾ ಇದ್ದೇನೆ. ಸಾವಿರಾರು ಜನ ವಾಕ್ ಮಾಡ್ತಕ್ಕಂಥದ್ದು ಆಗ್ತಾ ಇಲ್ಲ. ಅದೇ ತರ ಗಾಂಧಿನಗರ ಕೆರೆ ಇರ್ಬೋದು, ಕೊಡಗೇಹಳ್ಳಿ ಕೆರೆ ಇರ್ಬೋದು, ಅಂದ್ರಳ್ಳಿ ಕೆರೆ ಇರ್ಬೋದು ಸನ್ಮಾನ್ಯ ಅಧ್ಯಕ್ಷರೇ, ಎಲ್ಲ ಕೆರೆಗಳು ಕಲುಷಿತ ಆಗಿದೆ. ಉಪಮುಖ್ಯಮಂತ್ರಿಗಳು ಬೇಕಾದಷ್ಟು ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ. ಮೇಜರ್ ರೋಡ್ ಬಿಡುಗಡೆ ಮಾಡ್ತಿದ್ದಾರೆ, ರಾಜಕಾಲುವೆ ಬಿಡುಗಡೆ ಮಾಡ್ತಿದ್ದಾರೆ. ಆದ್ರೆ ಕೆರೆಗಳಿಗೆ ಕಲುಷಿತ ನೀರು ಹೋಗ್ತಕ್ಕಂಥದಕ್ಕೆ ಹಣ ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದನ್ನು ತಮ್ಮ ಮುಖಾಂತರ ಕೇಳ್ತಾ ಇದ್ದೀನಿ ಸನ್ಮಾನ್ಯ ಅಧ್ಯಕ್ಷರೇ. ನನ್ನ ಕ್ಷೇತ್ರದಲ್ಲಿ 5 ಕಸದ ಘಟಕಗಳಿದೆ ಸನ್ಮಾನ್ಯ ಅಧ್ಯಕ್ಷರೇ. ಉಪಮುಖ್ಯಮಂತ್ರಿಗಳು ಕಾರ್ಪೊರೇಷನ್ ಬಜೆಟ್ ನಲ್ಲೂ ಕೂಡ ಘೋಷಣೆ ಮಾಡಿದ್ದಾರೆ, ಮುಖ್ಯಮಂತ್ರಿಗಳು ಅವರ ಬಜೆಟ್ ನಲ್ಲೂ ಕೂಡ ಘೋಷಣೆ ಮಾಡಿದ್ದಾರೆ. 5 ಘಟಕ ಬೆಂಗಳೂರಲ್ಲಿ ಇರ್ತಕ್ಕಂಥ ಕಸದ ಘಟಕಗಳನ್ನ ಬೆಂಗಳೂರಿನ ಹೊರಗಡೆ ಶಿಫ್ಟ್ ಮಾಡ್ತೀವಿ ಅಂತಕ್ಕಂಥದ್ದು ಸನ್ಮಾನ್ಯ ಅಧ್ಯಕ್ಷರೇ. ಆದ್ರೆ 1 ವರ್ಷ ಆದ್ರೂ ಕೂಡ ಈ 5 ಕಸದ ಘಟಕಗಳು ಹೊರಗಡೆ ಶಿಫ್ಟ್ ಆಗ್ತಾ ಇಲ್ಲ. ಬಹಳ ಕ್ಷೇತ್ರಕ್ಕೆ ತೊಂದರೆ ಆಗ್ತಿದೆ ಸನ್ಮಾನ್ಯ ಅಧ್ಯಕ್ಷರೇ. ಮೂರನೇದು, ನನ್ನ ಕ್ಷೇತ್ರದಲ್ಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಂದು ಭೂಮಿ ಪೂಜೆಯನ್ನ ಮಾಡಿದ್ರು ವಿಷ್ಣುವರ್ಧನ್ ಸಮಾಧಿಗೆ ಸನ್ಮಾನ್ಯ ಅಧ್ಯಕ್ಷರೇ. ಅದು ಬಾಲಕೃಷ್ಣ ನಟರಿಗೆ ಅವ್ರಿಗೆ 10 ಎಕರೆ ಜಮೀನನ್ನ ಕೊಟ್ಟಿರ್ತಕ್ಕಂಥದ್ದು. ಯಾರಿಗೂ ಹೇಳದೆ ನೈಟ್ ಆ ವಿಷ್ಣುವರ್ಧನ್ ಸಮಾಧಿನ ನೆಲಸಮ ಮಾಡಿರ್ತಕ್ಕಂಥದ್ದು. ವಿಷ್ಣು ಅಭಿಮಾನಿಗಳು ಸ್ಟ್ರೈಕ್ ಮಾಡ್ತಕ್ಕಂಥದ್ದು, ಮತ್ತೊಂದು ಎಲ್ಲ ಮಾಡ್ತಾ ಇರ್ತಕ್ಕಂಥದ್ದು. ಆ ಜಮೀನು ಬಾಲಕೃಷ್ಣ ಅವ್ರಿಗೆ ಕೊಟ್ಟಂತ ಜಮೀನು, ಆ ಜಮೀನಲ್ಲೇ ವಿಷ್ಣುವರ್ಧನ ಸಮಾಧಿ ಕೂಡ ಇತ್ತು. ಅದರಲ್ಲೆಲ್ಲ ಒಂದು 30-40 ಜಾಗವನ್ನ ಅದನ್ನ ಕೊಟ್ಟು ಅದರಲ್ಲಿ ಮಾಡ್ತಕ್ಕಂಥದ್ದನ್ನ ಮಾಡದೆ ಹೋದ್ರು ನೈಟ್ ಯಾರಿಗೂ ಗೊತ್ತಿಲ್ಲದಂಗೆ ಅದನ್ನ ನೆಲಸಮ ಮಾಡ್ತಕ್ಕಂಥದ್ದು ಕ್ಷೇತ್ರದಲ್ಲೇ. ಇನ್ನೊಂದು, ನಮ್ಮ ಕ್ಷೇತ್ರದಲ್ಲಿ ಕೆಂಪೇಗೌಡ ಬಡಾವಣೆ ಸನ್ಮಾನ್ಯ ಅಧ್ಯಕ್ಷರೇ 4040 ಎಕರೆಯನ್ನ ನೋಟಿಫಿಕೇಶನ್ ಮಾಡಿದ್ದಾರೆ. ಅದರಲ್ಲಿ 2020 ಎಕರೆ ಮಾತ್ರ ಲೇಔಟ್ ಮಾಡಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. 1200 ಎಕರೆ ಡಿನೋಟಿಫಿಕೇಶನ್ ಮಾಡಿದ್ದಾರೆ. ಇನ್ನ 1000 ಎಕರೆ ಕೋರ್ಟ್ ಅಲ್ಲಿ ಇದೆ ಸನ್ಮಾನ್ಯ ಅಧ್ಯಕ್ಷರೇ. ಈಗಿರ್ತಕ್ಕಂಥ 2000 ಎಕರೆ ಯಾರು ಭೂಮಿ ಕಳ್ಕೊಂಡಿದ್ದಾರೆ ಅವರಿಗೆ 40-60 ಅನುಪಾತದಲ್ಲಿ ನಿವೇಶನ ಇನ್ನು ಕೊಡಲಿಲ್ಲ. ಎಲ್ಲ ರೈತರು ಬಿಡಿಯಾಗಿ ಅಲದು ಚಪ್ಪಲಿ ಸಮದೋಗಿದೆ ಸನ್ಮಾನ್ಯ ಅಧ್ಯಕ್ಷರೇ. ಇವಾಗ ಸುಮಾರು 9,500 ಎಕರೆಯನ್ನ ಬಿಡಿಎ ಕೆಂಪೇಗೌಡ ಮುಂದುವರೆದ ಬಡಾವಣೆ ಅಂತೇಳಿ ಎಲ್ಲ ಸಣ್ಣ ರೈತರಿದ್ದಾರೆ, 1/2 ಎಕರೆ 3/4 ಎಕರೆ ಈ ತರದವ್ರನ್ನ 9,500 ಎಕರೆನ ನೋಟಿಫಿಕೇಶನ್ ಮಾಡಲಿಕ್ಕೆ ಹೊರಟಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. 12 ವರ್ಷ 14 ವರ್ಷ ಆದಂತ ಕೆಂಪೇಗೌಡ ಬಡಾವಣೆನ ಇವರು ಬಡಾವಣೆ ಮಾಡಕ್ಕಾಗ್ತಾ ಇಲ್ಲ, ಮೂಲ ಸೌಕರ್ಯ ಒದಗಿಸಕ್ಕಾಗ್ತಾ ಇಲ್ಲ, ಕಾವೇರಿ ನೀರು ಮಾಡಕ್ಕಾಗ್ತಾ ಇಲ್ಲ, UGD ಮಾಡಕ್ಕಾಗ್ತಾ ಇಲ್ಲ, ರೋಡ್ ಮಾಡಕ್ಕಾಗ್ತಾ ಇಲ್ಲ. ಇದು ಮಾಡದೇ ಇದ್ರು ಕೂಡ 3-4 ನಿಮಿಷ ಸನ್ಮಾನ್ಯ ಅಧ್ಯಕ್ಷ ಇದುವರೆಗೂ ಆಯ್ತು. 9,500 ಎಕರೆಯನ್ನ ನೋಟಿಫಿಕೇಶನ್ ಮಾಡ್ತಾ ಇದ್ದಾರೆ. ಸುತ್ತಮುತ್ತಲಿನ ರೈತರು 1/2 ಎಕರೆ 10 ಗುಂಟೆ 20 ಗುಂಟೆ ಅವರೆಲ್ಲ ಕಳವಳ ಆಗಿದ್ದಾರೆ. ಯಾವ ಕಾರಣಕ್ಕೂ ಉಪಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀನಿ, ಈ ಭಾಗದ ಸೇವಕನಾಗಿ 9,500 ಎಕರೆ ನೋಟಿಫಿಕೇಶನ್ ಏನ್ ಮಾಡಿದಿರಿ ಯಾವ ಕಾರಣಕ್ಕೂ ಮಾಡಬೇಡಿ. ಈಗ ಯಾವ್ದು 4,000 ಎಕರೆ ನೋಟಿಫಿಕೇಶನ್ ಮಾಡಿ 2,000 ಎಕರೆ ಕೋರ್ಟಲ್ಲಿದೆ, ಆ ಕೋರ್ಟಲ್ಲಿ ಇರತಕ್ಕಂಥದ್ದನ್ನ ಬಿಡುಗಡೆ ಮಾಡಿಸಿ ಅದರಲ್ಲಿ ಬಡಾವಣೆ ಮಾಡಿ ನಿವೇಶನ ಹಂಚಿ. ಅದ್ರ ಜೊತೆಗೆ ಬೆಂಗಳೂರಿನ ಹೊರತುಪಡಿಸಿ BMRD ಅಲ್ಲೋ ರಾಮನಗರ, ಚನ್ನಪಟ್ಟಣ, ನೆಲಮಂಗಲ ಆ ಕಡೆ ಏನಾದ್ರು ಡೆವಲಪ್ಮೆಂಟ್ ಮಾಡಿದ್ರೆ ಬೆಂಗಳೂರು ಅನುಕೂಲ ಆಗ್ತದೆ. ಕಾವೇರಿ 5ನೇ 5th ಸ್ಟೇಜ್ ಕಾವೇರಿ ನೀರು ತಂದು ಕುಡಿಯಕ್ಕೆ ಅವಕಾಶ ಆಗ್ತಾ ಇಲ್ಲ, ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ. ಯಾಕೆ ಬೆಂಗಳೂರು ಇರ್ತಕ್ಕಂಥ 16,000 ಎಕರೆಯನ್ನ ನೋಟಿಫಿಕೇಶನ್ ಮಾಡಿ ಅದನ್ನ ನಿವೇಶನ ಮಾಡಿ ಹಂಚತಕ್ಕಂಥದ್ದಕ್ಕೆ ಅವಾರ್ಡ್ ಮಾಡಬೇಕು ಅಂತ ಹೇಳಿ ನಿಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಸನ್ಮಾನ್ಯ ಅಧ್ಯಕ್ಷರೇ. ನೆಕ್ಸ್ಟ್ ವಿಜಯೇಂದ್ರ ಮತ್ತೆ ವಿಶ್ವನಾಥ್. ಆಯ್ತು, ಮುಗಿಸ್ಬಿಡ್ತೀನಿ ಸರ್. ನಮ್ದು ಮುಖ್ಯಮಂತ್ರಿಗಳು ಸುಮಾರು 100 ಕೋಟಿ ವೈಟ್ ಟಾಪಿಂಗ್ ಕೊಟ್ಟಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. ಓಕೆ, ನಿಮ್ಮ ಹತ್ರ ಮಾಹಿತಿ ಬಹಳಷ್ಟಿದೆ, ಅದೆಲ್ಲರೂ ಕೂಡ ಮಾತಾಡಬೇಕಲ್ಲ. 2 ನಿಮಿಷ ಮುಗಿಸ್ತೇನೆ. ಮಲಸಂದ್ರ ಮತ್ತೆ ಕೋಟಿಪಳ್ಯ ಎರಡನ್ನೂ ವೈಟ್ ಟಾಪಿಂಗ್ ಆಗಿದೆ ಸನ್ಮಾನ್ಯ ಅಧ್ಯಕ್ಷರೇ. ನಿಮ್ಮ ಮುಖಾಂತರ ಉಪಮುಖ್ಯಮಂತ್ರಿಗಳಿಗೆ ಅದನ್ನ ಕರೆದು ಒಂದು ಸಭೆ ಮಾಡಿ ವೈಟ್ ಟಾಪಿಂಗ್ ಏನಿದೆ ಅದನ್ನ ಕಂಪ್ಲೀಟ್ ಮಾಡ್ತಕ್ಕಂಥದ್ದು.
ಉತ್ರಳ್ಳಿ ರೋಡ್ ಸನ್ಮಾನ್ಯ ಅಧ್ಯಕ್ಷರೇ 8 ವರ್ಷ ಆಗಿದೆ, ಸುಮಾರು 65 ಕೋಟಿ ಅದನ್ನ ಹಾಕ್ಸಿ ಇನ್ನೂ ಕಂಪ್ಲೀಟ್ ಮಾಡ್ತಾ ಇಲ್ಲ. ಅದು ಉಪಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ, ಅದನ್ನ ಸರಿಪಡಿಸಬೇಕು ಅಂತಕ್ಕಂಥದ್ದನ್ನು ಹೇಳಿ ಉಪಮುಖ್ಯಮಂತ್ರಿಗಳೇ ತಮ್ಮ ಮುಖಾಂತರ ಒಂದು ಅಭಿನಂದನೆ ಹೇಳ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ನನ್ನ ಕ್ಷೇತ್ರದಲ್ಲಿ ಪ್ರಥಮ ದರ್ಜೆ ಕಾಲೇಜು ಮಾಡ್ತಕ್ಕಂಥದಕ್ಕೆ ವಿಶ್ವೇಶ್ವರಯ್ಯ ಬಡಾವಣೆಯಲ್ಲಿ 5 ಎಕರೆ ಜಮೀನನ್ನ 1,20,00,000 ರೂಪಾಯಿ 22 ಕೋಟಿ ಕೊಡಬೇಕಾಗಿತ್ತು. 5% ಕೊಡುವ ಮುಖಾಂತರ ನನ್ನ ಕ್ಷೇತ್ರ ಯಶವಂತಪುರ ಕ್ಷೇತ್ರದ ಮಕ್ಕಳಿಗೆ ಸರ್ಕಾರಿ ಶಾಲೆ ಓದ್ತಕ್ಕಂಥವರಿಗೆ 5 ಎಕರೆ ಜಮೀನನ್ನ ಕೊಡಿಸ್ತಕ್ಕಂಥದ್ದನ್ನು ಮಾಡಿದ್ದಾರೆ. 3/4 ಎಕರೆ ಹೆರಿಗೆ ಹಾಸ್ಪಿಟಲ್ ಮಾಡ್ತಕ್ಕಂಥದಕ್ಕೆ 1,71,00,000 ಕೊಟ್ಟು 1/3 ಎಕರೆ 2 ನಿವೇಶನವನ್ನ ಕೊಟ್ಟಿದ್ದಾರೆ. ಡೆವಲಪ್ಮೆಂಟ್ಗೆ ನಿಮ್ಮ ಮುಖಾಂತರ ಉಪಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಹೇಳಿ ಮಾತನ್ನು ಮುಗಿಸ್ತಾ ಆದಷ್ಟು ಬೇಗನೆ ಸಾಕು. ಯಾವುದು ಈ ಚರ್ಚೆ ಮುಗಿಯೋ ನಂತರ ಏನು ಏನಿಲ್ಲ, ಇದರ ಮೇಲೆ ಚರ್ಚೆ ಆಯ್ತು ನೋಡ್ತೇನೆ.